ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವ್ರಿಗೇನು ತಲೆಕೆಟ್ಟಿದೆಯಾ? ಯಪ್ಪ, ಯಾಕೆ ಹಿಂಗೆ ಮಾಡಿದ್ರು? ಬೇರೆ ದಿನಾನೇ ಇರಲಿಲ್ವಾ ಇವರಿಗೆ? ಕರ್ಮದ ಕಾಂಡ. ಡಿ ಬಾಸ್ಗಾದ್ರೂ ಗೊತ್ತಾಗೋದು ಬೇಡವಾ? ತರುಣ್ಗೇನಾಯ್ತು? ರಾಕ್ಲೈನ್, ನೀನು ಹೇಗೆ ಕೊಟ್ಟು ಹೋಗ್ತೀಯಾ ಬಿಡು. ಇವು ಕೆಲವು ಅಭಿಮಾನಿಗಳ ಆಕ್ರೋಶದ ಮಾತುಗಳಾಗಿತ್ತು ಡಿಸೆಂಬರ್ 29ಕ್ಕೆ ಕಾಟೇರ ಬಿಡುಗಡೆ ಆಗುತ್ತೆ ಅಂತ ಅನೌನ್ಸ್ ಆದಾಗ. ಯಾಕಂದರೆ ಡಿಸೆಂಬರ್ 21ಕ್ಕೆ ಕಿಂಗ್ ಖಾನ್ ಶಾರುಖ್ ಖಾನ್ರ ಢಂಕಿ ಮತ್ತು ಡಿಸೆಂಬರ್ 22ಕ್ಕೆ ಡೈನಾಸೋರ್ ಪ್ರಭಾಸ್ರ ಸಲಾರ್ ರಿಲೀಸ್ ಆಗ್ತಾ ಇದ್ವು. ಅದರಲ್ಲೂ ಸಲಾರ್ಗಿದ್ದ ನಿರೀಕ್ಷೆ ಮತ್ತು ಹೈಪು ಎಂಥದ್ದು ಅಂತ ಎಲ್ಲರಿಗೂ ಗೊತ್ತಿತ್ತು. KGF 2 ಬಳಿಕ ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಚಿತ್ರ, ಹಾಗೆಯೇ ಬಾಹುಬಲಿ ಪ್ರಭಾಸ್ ನಾಯಕ, ಇವರ ಚಿತ್ರ ಮಾಡೋ ಮ್ಯಾಜಿಕ್ಕೇ ಬೇರೆ. ಅವರ ಪಕ್ಕದಲ್ಲಿ ಕಾಟೇರ ಬೇಕಿತ್ತ ಅಂತ ಬೇಜಾರು ಮಾಡಿಕೊಂಡವರೇ ಹೆಚ್ಚು. ಆದರೆ ಡಿ ಬಾಸ್ ಅವತ್ತು ಹೇಳಿದ ಮಾತು, ನಮ್ಮ ಜಾಗದಲ್ಲಿ ನಾವು ಬರೋದಕ್ಕೆ ಯಾಕೆ ಭಯ? ನಮ್ಮ ಜಾಗಕ್ಕೆ ಬರೋಕ್ಕೆ ಮುಂಚೆ ಬೇರೆಯವರು ಯೋಚನೆ ಮಾಡಬೇಕು ಅಂದಿದ್ರು. ಅದು ನಿಜ ಆಯ್ತಾ? ಡಿ ಬಾಸ್ ಕಾಟೇರ ಚಿತ್ರಮಂದಿರಗಳಲ್ಲಿ ಅಪ್ಪಳಿಸಿದೆ. ಮಧ್ಯರಾತ್ರಿ 12ರಿಂದ ಡಿ ಫ್ಯಾನ್ಸ್ ಕರ್ನಾಟಕದಾದ್ಯಂತ ಅಕ್ಷರಶಃ ಜಾತ್ರೆ ಮಾಡ್ತಾ ಇದ್ದಾರೆ. ಕರ್ನಾಟಕದ ಪ್ರತಿ ಚಿತ್ರಮಂದಿರವೂ ಪ್ರೇಕ್ಷಕರಿಂದ ತುಂಬಿ ತುಳುಕ್ತಾ ಇದೆ. ಸ್ಯಾಂಡಲ್ವುಡ್ ಹಿರಿ ಇಗ್ತಾ ಇದೆ. ಹಾಗೆಯೇ ಸಲಾರ್ ಜೊತೆಗೆ ಬೇಡ, ಅದು ತಪ್ಪು ಎಂದವರ ಕಣ್ಣೂ ಸಹ ತೆರೆದಿದೆ. ದರ್ಶನ್ ಹೇಳಿದ ಮಾತು ಸುಳ್ಳಾಗಿಲ್ಲ. ಕರ್ನಾಟಕದಲ್ಲೂ ಸಲಾರ್ ಅತ್ಯುತ್ತಮವಾಗಿ ಓಡ್ತಾ ಇತ್ತು. ಮೊದಲ ದಿನವೇ ಕರ್ನಾಟಕದಲ್ಲಿ ಸಲಾರ್ ಬರೋಬ್ಬರಿ 11 ಕೋಟಿಗಳನ್ನು ಗಳಿಸಿತ್ತು. ಆದರೆ ಕಾಟೇರ ಬರುತ್ತಲೇ ಸಲಾರ್ ಅಂಗಾತ ಮಲಗಿಬಿಟ್ಟಿದೆ. ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ಡಿ ಬಾಸ್ ಬರ್ತಾ ಇದ್ದಾಗೆ ಪ್ರಭಾಸ್ ಅಕ್ಷರಶಃ ದಾರಿ ಬಿಟ್ಟುಕೊಟ್ಟಿದ್ದಾರೆ. ಪ್ರತಿದಿನ ಕೋಟಿಗಳನ್ನು ಗಳಿಸ್ತಾ ಇದ್ದಂತಹ ಸಲಾರ್ ಕಾಟೇರ ಬಿಡುಗಡೆಯಾದ ದಿನ ಕರ್ನಾಟಕದಲ್ಲಿ ಗಳಿಸಿರೋದು ಕೇವಲ 65 ಲಕ್ಷಗಳನ್ನು ಮಾತ್ರ. ಆದರೆ ಕಾಟೇರ ಮೊದಲ ದಿನವೇ 20 ಕೋಟಿಗಳಿಗೂ ಜಾಸ್ತಿಯನ್ನು ಗಳಿಸಿ ಚಿತ್ರಮಂದಿರಗಳಲ್ಲಿ ಸುನಾಮಿಯನ್ನೇ ಎಬ್ಬಿಸಿದೆ. ಅಲ್ಲಿಗೆ ಡಿ ಬಾಸ್ ಹೇಳಿದ ಹಾಗೆ ಆಗಿದೆ. ನಮ್ಮ ಜಾಗದಲ್ಲಿ ನಾವೇ ಕಿಂಗ್ ಅಲ್ವಾ? ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.